ಸ್ಟೂಡೆಂಟ್ಸ್ ಫಸ್ಟ್ ಒಂದು ವಾರ ಮುಂಚೆ ರಿತಿಕಾ ಮ್ಯಾಮ್ ಒಂದು ವಿಡಿಯೋ ಮಾಡಿದ್ರು. SLC ಪೇಪರ್ ಲೀಕ್ ಆಗಿದೆ ಅಂತ. ಅದು ನಿಜ, ಆಬ್ವಿಯಸ್ಲಿ ನಿಜ ಆಗಿತ್ತು ಸ್ಟೂಡೆಂಟ್ಸ್. SLC ಮಾತ್ರ ಅಲ್ಲ, ಸೆಕೆಂಡ್ PUC ಪೇಪರ್ ಕೂಡ ಲೀಕ್ ಆಗಿತ್ತು, ಫಸ್ಟ್ ಪೇಪರ್. ಓಕೆನಾ? ಈಗ ಆ ವಿಡಿಯೋ ಕಮೆಂಟ್ಸ್ ತುಂಬಾ ಜನ ಮಾಡಿದ್ರು, ಸರ್ ನನಗೂ ಕೂಡ ಪೇಪರ್ ಸಿಕ್ಕಿತ್ತು, ನನ್ನ ಫ್ರೆಂಡ್ ಈ ಪೇಪರ್ನ ಬೇರೆಯವರಿಗೆ ಶೇರ್ ಮಾಡ್ತಿದ್ದ, ನನ್ನ ಕ್ಲಾಸ್ಮೇಟ್ಸ್ಗೂ ಪೇಪರ್ ಸಿಕ್ಕಿತ್ತು, ಎಲ್ಲ ಸಿಕ್ಕಿತ್ತು, ಬಟ್ ನಾನು ಕಾಪಿ ಮಾಡಲಿಲ್ಲ. ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಆಬ್ವಿಯಸ್ಲಿ ಕಮೆಂಟ್ ಹೈಡ್ ಮಾಡಿದ್ವಿ ನಾವು ಕೂಡ. ನಾನು ಈ ಪೇಪರಿಂದ ಕಾಪಿ ಮಾಡಿ ನಂಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ. ಸ್ಟೂಡೆಂಟ್ಸ್, 2 or 3 ಥಿಂಗ್ಸ್ ಐ ವಾಂಟ್ ಟೆಲ್ ಆಲ್ ಆಫ್ ಯು. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ರೈಟ್? ಈಗ ಲೆಟ್ ಮಿ ಟೆಲ್ ಯು ಒನ್ ಸ್ಮಾಲ್ ಸ್ಟೋರಿ ವಿಚ್ ಐ ಟೋಲ್ಡ್ ಮೈ ಸೆಕೆಂಡ್ PUC ಸ್ಟೂಡೆಂಟ್ಸ್ ಆಲ್ಸೋ. ನಾನು ಪಾಸ್ ಔಟ್ ಆಗಿದ್ದು ಸೆಕೆಂಡ್ PUC 2016 ಬ್ಯಾಚ್ ಅಲ್ಲಿ, ರೈಟ್? ನಾನು ಪಾಸ್ ಆದಾಗಲೂ ಕೂಡ ನಾನು ತುಂಬಾ ಸ್ಟೂಡೆಂಟ್ಸ್ಗೆ, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲ ಪೇಪರ್ ಸಿಕ್ಕಿತ್ತು. ಬಟ್ ನಾನು CBSE ಇದೆ ಅವಾಗ. ನಾನು CBSE, ನಮ್ಮ ಪೇಪರ್ ಲೀಕ್ ಆಗಿರಲಿಲ್ಲ. ಬಟ್ ನನ್ನ ಜೊತೆಗೆ ನಂದಿರೋ ಫ್ರೆಂಡ್ಸ್, ಮನೆ ಹತ್ರ ಫ್ರೆಂಡ್ಸು, ಅವ್ರದ್ದು ಪೇಪರ್ ಲೀಕ್ ಆಗಿತ್ತು. ಅವ್ರು ಒಳ್ಳೆ ಮಾರ್ಕ್ಸ್ ಬಂತು, ನನಗೆ ಚೆನ್ನಾಗೇ ಬಂತು. ನಂದು 90% ಮೇಲೆ ಅಂದ್ರೆ ಅವ್ರದ್ದು 95 ಮೇಲೆ ಇತ್ತು. ಅವ್ರದ್ದು ಒಬ್ಬಂದು 98% ಬಂತು, ಒಬ್ಬಂದು 97% ಬಂತು. ವರ್ಷ ಪೂರ್ತಿ ಓದಿಲ್ಲ, ಬಟ್ ಪೇಪರ್ ಸಿಕ್ತು, ಮಾರ್ಕ್ಸ್ ಬಂತು, ಬಟ್ ಒಳ್ಳೆ ಮಾರ್ಕ್ಸ್ ಬಂತು. ಬಟ್ ಆಮೇಲೆ KCT ಪೇಪರ್ ಲೀಕ್ ಆಗಿಲ್ಲ, ಅವ್ರಿಗೆ KCT ಒಳ್ಳೆ ಮಾರ್ಕ್ ಬರಲಿಲ್ಲ, ಒಳ್ಳೆ ಕಾಲೇಜ್ ಸಿಗ್ಲಿಲ್ಲ ಅವ್ರಿಗೆ. ಅದೇ ತರ ಸ್ಟೂಡೆಂಟ್ಸ್ ಅವರು ಮುಂದೆ ಹೆಂಗು ಒಳ್ಳೆ ಮಾರ್ಕ್ಸ್ ಬಂದು ಇಂಜಿನಿಯರಿಂಗ್ ಕಾಲೇಜ್ ಹೋದ್ರು. ಅವರು ಇಂಜಿನಿಯರಿಂಗ್ ಹೋದ್ಮೇಲೆ ಅವ್ರಿಗೆ 1 ಬ್ಯಾಕ್, 2nd ಬ್ಯಾಕ್, 3rd ಬ್ಯಾಕ್. ಅವ್ರು ಇಂಜಿನಿಯರಿಂಗ್ ಕ್ಲಿಯರ್ ಮಾಡೋಷ್ಟ್ರಲ್ಲಿ ಅವ್ರದ್ದು ಇರೋ ಬರೋ ಜೀವನನೇ ಹಾಳಾಗ್ಬಿಡ್ತು. ಹೆಂಗೋ ಮಾಡಿ ಇಂಜಿನಿಯರಿಂಗ್ ಕ್ಲಿಯರ್ ಮಾಡಿದ್ರು. ಇಂಜಿನಿಯರಿಂಗ್ ಕ್ಲಿಯರ್ ಮಾಡಿದ್ಮೇಲೆ ಅವ್ರಿಗಿರೋ ಸ್ಕಿಲ್ಸ್, ಎಜುಕೇಶನ್ ಲೆವೆಲ್ ಮೇಲೆ, ರೈಟ್, ಅವ್ರಿಗೇನು ಕೆಲಸ ಸಿಗ್ತಾ ಇಲ್ಲ. ಎಷ್ಟು ಜನ ಕೆಲಸ ಸಿಕ್ಕಿಲ್ಲ. ತುಂಬಾ ನನ್ನ ಫ್ರೆಂಡ್ಸ್ಗೆ ಎಷ್ಟು ಲೇಟ್, ತುಂಬಾ ಏಟ ಕೆಲಸ ಸಿಕ್ತು. ನಂಗೆ ಇದರಿಂದ ಒಂದು ರಿಯಲೈಸ್ ಆಯ್ತು, ಈ ಟೆಂಪ್ರರಿ ಗೇನ್ ಬರುತ್ತಲ್ಲ, ಇಟ್ ಈಸ್ ಆಲ್ವೇಸ್ ರಿಮೈನ್ ಟೆಂಪ್ರರಿ. ಈ ಟೆಂಪ್ರರಿ ಗೇನ್ ಇಸ್ ಆಲ್ವೇಸ್ ಟೆಂಪ್ರರಿ. ಸೊ ಈ ಕಾಪಿ ಮಾಡೋದು ಎಕ್ಸಾಮ್ ಅಲ್ಲಿ, ಹೆಂಗೋ ಕಷ್ಟಪಟ್ಟು ಒಂದು ಒಳ್ಳೆ ಮಾರ್ಕ್ಸ್ ಬಂದ್ಬಿಡುತ್ತೆ, 10th ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ಟು, ಸ್ಟೂಡೆಂಟ್ಸ್ ಏನು ಯೂಸ್ ಇಲ್ಲ. ಕಾಪಿ ಮಾಡಿ 10th ಮಾರ್ಕ್ಸ್ ತಗೊಂಬನ್ನಿ, ಬಟ್ ರಿಯಲ್ ಆಗಿ ಹಾರ್ಡ್ ವರ್ಕ್ ಮಾಡಿಲ್ಲ ಅಂತಂದ್ರೆ ಫ್ಯೂಚರ್ ಅಲ್ಲಿ ಏನು ವ್ಯಾಲ್ಯೂನೇ ಇಲ್ಲ ಅದ್ರದ್ದು. ಸೊ ಕಷ್ಟಪಡಿ ಸ್ಟೂಡೆಂಟ್, ಕಷ್ಟಪಡಿ, ರೈಟ್? ಸೊ ಐ ವಾಂಟೆಡ್ ಟು ಮೇಕ್ ದಿಸ್ ವಿಡಿಯೋ ಫಾರ್ ವೆರಿ ಲಾಂಗ್ ಟೈಮ್. ನಿಮ್ಮೆಲ್ಲರಿಗೂ ಕೂಡ ಹೇಳ್ಬೇಕಂತ ಈ ಇನ್ಸಿಡೆಂಟ್ ನ, ಬಟ್ ನಾವು ಮಾಡೋಕ್ಕಾಗಿಲ್ಲ. ಬಟ್ ಐ ಆಮ್ ಡೂಯಿಂಗ್ ಇಟ್ ನೌ ಬಿಕಾಸ್ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್. ನೋಟಿಸ್ ಮಾಡಿರ್ಬೋದು ಚಾನಲ್ ಅಲ್ಲಿ, ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್. ತುಂಬಾ ವಿಡಿಯೋಸ್ ಮಾಡ್ತೀವಿ ನಾವು, ತುಂಬಾ ಕ್ಲಾಸ್ ತಗೋತೀವಿ ನಾವು. ಎವ್ರಿ ಸಿಂಗಲ್ ಡೇ ಕ್ಲಾಸ್ ಇದ್ದೇ ಇರತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ. ನಾವು ಅಷ್ಟು ಕಷ್ಟಪಡ್ತಿದ್ರೆ ಯಾಕೆ ಬೇರೆಯವ್ರು ಕಷ್ಟಪಡ್ಬಾರ್ದು? ನೀವು ಯಾಕೆ ಕಷ್ಟಪಡಬಾರ್ದು, ರೈಟ್? ಸೊ ನಾನು ಇಷ್ಟು ಕಷ್ಟಪಡ್ತಿದ್ರೆ ನನಗೆ ಡಬಲ್ ಕಷ್ಟಪಡ್ಬೇಕು ನೀವು, ರೈಟ್? ಸೊ ಈ ಕಾಪಿ ಮಾಡೋದು, ಈ ಟೆಂಪ್ರರಿ ಆಗಿ ಒಳ್ಳೆ ಮಾರ್ಕ್ಸ್ ಸ್ಟೂಡೆಂಟ್ಸ್ ಏನು ಯೂಸ್ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರಿಪರೇಟರಿ ಎಕ್ಸಾಮ್ ಇದು. ಫಸ್ಟ್ ಆಫ್ ಆಲ್ ಲೆಕ್ಕಕ್ಕೆ ಬರಲ್ಲ ಅದು. ಫೈನಲ್ ಎಕ್ಸಾಮ್ ಪೇಪರ್ ಯಾರಿಗೂ ಲೀಕ್ ಆಗ್ಬೋದು, ಆಗಿಲ್ದಿರ್ಬೋದು, ಹೇಳಕ್ಕಾಗಲ್ಲ. ಬಟ್ ಇಟ್ ಇಸ್ ಯೋರ್ ಡ್ಯೂಟಿ ಆಸ್ ಅ ಸ್ಟೂಡೆಂಟ್, ರೈಟ್? ನೀವು ಕಷ್ಟಪಡಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಕಷ್ಟದಿಂದ. ಈ ಟೆಂಪ್ರರಿ ಆಗಿ ಕಾಪಿ ಮಾಡಲ್ಲ ಪಾಸ್ ಆದ್ರೆ ಏನು ಯೂಸ್ ಇಲ್ಲ. ನೋಡಿ ಆಗ್ಲಿ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಸ್ಟೂಡೆಂಟ್ಸ್? ವಾಟ್ ಆರ್ ದ ಕಾನ್ಸಿಕ್ವೆನ್ಸ್ ನೋಡಿ, ನಿಜ ಅಂತೀನಿ, ತುಂಬಾ ಒಂಥರ ಕೋಪ ಬರುತ್ತೆ ನನಗೆ. ತುಂಬಾ ಕೋಪ ಬರುತ್ತೆ, ತುಂಬಾ ಬೇಜಾರಾಗುತ್ತೆ ನೋಡಿದಾಗೆಲ್ಲ. ಯಾಕಂದ್ರೆ ನಾವೆಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಿರ್ಬೇಕಾದ್ರೆ ತುಂಬಾ ಈಸಿಯಾಗಿ ಹೋಗ್ತಾರಲ್ಲ, ತುಂಬಾ ಈಸಿ ಮೀನ್ಸು, ತುಂಬಾ ಕೋಪ ಬರುತ್ತೆ ನಿಜವಾಗ್ಲೂ. ಕೋಪಕ್ಕಿಂತ ನಂಗೆ ಬೇಜಾರು ತುಂಬಾ ಆಗತ್ತೆ ಈ ತರ ನೋಡಿದಾಗ, ರೈಟ್? SLC ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ಲೀಕ್, ಸ್ಟೂಡೆಂಟ್ಸ್ ಸೋಲ್ಡ್ ಪೇಪರ್ಸ್ ಆನ್ ಸೋಷಿಯಲ್ ಮೀಡಿಯಾ ಫಾರ್, ಸ್ಟೂಡೆಂಟ್ಸ್ ಏನಿದು ₹200 ಒಂದು ಪೇಪರ್ ಮಾಡ್ತಾರೆ ಸ್ಟೂಡೆಂಟ್ಸ್. ಇಸ್ ದಟ್ ದ ವ್ಯಾಲ್ಯೂ ಆಫ್ ಯುವರ್ ಹಾರ್ಡ್ ವರ್ಕ್ ಇಸ್? ಸೊ ತುಂಬಾ ಬೇಜಾರಾಗುತ್ತೆ. 6 teachers arrested and 2 minor student detained. ಸ್ಟೂಡೆಂಟ್ಸ್ ಏನಿದು? ತುಂಬಾ ಬೇಜಾರಾಗ್ತಿದ್ದಾರೆ ನೋಡಿದಾಗೆಲ್ಲ. ಬಟ್ ಪ್ಲೀಸ್ ಬಿ ಕೇರ್ಫುಲ್ ಸ್ಟೂಡೆಂಟ್ಸ್, ಯಾಕಂದ್ರೆ ದಿಸ್ ವಿಲ್ ಹ್ಯಾವ್ ವೆರಿ 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 ಬ್ಯಾಡ್ ಕಾನ್ಸಿಕ್ವೆನ್ಸಸ್. ನಿಮ್ ಲೈಫಲ್ಲಿ ಮುಂದೆ ಮಾತ್ರ ಅಲ್ಲ, ಸಡನ್ ಆಗಿ ಕೂಡ ನಿಮ್ ಲೈಫ್ ಚೇಂಜ್ ಆಗ್ಬೋದು. ಇಫ್ ಯು ಗೆಟ್ ಅ ಕ್ವಶನ್ ಪೇಪರ್, ನೀವು ಅದನ್ನ ಫಾರ್ವರ್ಡ್ ಮಾಡಿದ್ರಿ, ಅದನ್ನ ನೀವು ಯೂಸ್ ಮಾಡಿದ್ರಿ, ಸ್ಟೂಡೆಂಟ್ಸ್ ತುಂಬಾ ಕಷ್ಟ ಬೀಳ್ಬೋದು ನೀವು. ಫ್ಯೂಚರ್ ಅಲ್ಲಿ ಆದ ಕಷ್ಟ ಬಂದೇ ಬರುತ್ತೆ, ಅದು ನಿಜ ಅಂತ ಬಂದೇ ಬರುತ್ತೆ ಫ್ಯೂಚರ್ ಅಲ್ಲಿ ಕಷ್ಟ. ಬಟ್ ಇಮಿಡಿಯೇಟ್ ಕೂಡ ನಿಮ್ ಲೈಫ್ ಹಾಳಾಗ್ಬೋದು, ನಿಮ್ ಲೈಫ್ ಹಾಳಾಗ್ಬೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ನೋಡಿ, ಈ ತರ ಪೇಪರ್ ಬರುತ್ತೆ ಮೆಸೇಜ್, ಪೇಪರ್ ಇದೆಯಾ, ಪೇಪರ್ ಪೇ ಮಾಡ್ಬೇಕು ಬ್ರೋ, ಎಷ್ಟು ₹400 ಒಂದು ಪೇಪರ್, ಈ ತರ ಪೇಪರ್ ಸಿಗ್ಬೋದು ನಿಮ್ಗೆ. ಸ್ಟೂಡೆಂಟ್ ಏನು ಯೂಸ್ ಇಲ್ಲ ಲೈಫ್ ಅಲ್ಲಿ. ಯಾಕಂದ್ರೆ FIR ಫೈಲ್ ಆಗ್ಬೋದು ನಿಮ್ ಮೇಲೆ. ಒಂದ್ಸತಿ ಅಕಸ್ಮಾತ್ ನಿಮ್ ಮೇಲೆ FIR ಫೈಲ್ ಆಯ್ತು, ನಿಮ್ ಸ್ಟೂಡೆಂಟ್ ಕರಿಯರೇ ಹಾಳಾಗೋಯ್ತು, ಫ್ಯೂಚರು ಹಾಳಾಗೋಗುತ್ತೆ. ಸೊ ಒಂದು ಸಿಂಪಲ್ ಆಗಿ ಒಂದು ಪೇಪರ್ ಸಿಗೋದಕ್ಕೋಸ್ಕರ FIR ಮಾಡಿಸ್ಕೊಂಡು ನಿಮ್ದ ಮೇಲೆ, ಇಟ್ ಕ್ಯಾನ್ ಬಿ ದಿ ಮೋಸ್ಟ್ ಫೂಲಿಶ್ ಥಿಂಗ್ ಎವರ್. ಯಾಕಂದ್ರೆ ನೀವು ಅಕಸ್ಮಾತ್ ಸಿಗಾಕೊಂಡ್ರಿ, ನಿಮ್ದು ಫೋನ್ ಯಾರು ಚೆಕ್ ಮಾಡಿದ್ರು, ಸೈಬರ್ ಸೆಕ್ಯೂರಿಟಿ ಟ್ರ್ಯಾಕ್ ಮಾಡಿದ್ರು ನಿಮ್ ಫೋನ್ ನಂಬರ್ನ, ಅವ್ರಿಗೆ ಗೊತ್ತಾಗ್ಬಿಡ್ತು ನಿಮ್ ಫೋನಲ್ಲಿ ಪೇಪರ್ ಬಂದಿತ್ತು, ನಿಮ್ ಫೋನಲ್ಲಿ ನೀವು ಪೇಪರ್ನ ಡೌನ್ಲೋಡ್ ಮಾಡಿದೀರಾ, ನಿಮ್ ಫೋನಲ್ಲಿಂದ ಈ ಪೇಪರ್ ಬೇರೆ ಕಡೆ ಹೋಗಿದೆ ಅಂತ ಅಂದ್ಬಿಟ್ರೆ ವೆರಿ 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 ಟಫ್ ಕಾನ್ಸಿಕ್ವೆನ್ಸಸ್ ಬರುತ್ತೆ. ಇಲ್ಲಿ ನೋಡಿ, ಫೇಲಿಂಗ್ ಎಕ್ಸಾಮ್ ಒಂದು ಫೇಲ್ ಆಗ್ತೀರಾ, ಇಯರ್ ನಿಮ್ಗೆ ಬ್ಲಾಕ್ ಮಾಡ್ತಾರೆ,
ನಿಮ್ಗೆ ಬ್ಯಾನ್ ಮಾಡ್ಬಿಡ್ತಾರೆ, 2-3 ವರ್ಷ ಎಕ್ಸಾಮ್ ಬರೀಕ್ ಬಿಡಲ್ಲ ನಿಮ್ನ, ರೆಕಾರ್ಡ್ ಬಂದ್ಬಿಡತ್ತೆ. ಇದೆಲ್ಲ ಏನು ಇಮಿಡಿಯೇಟ್ ಆಗೋದು, ನಿಮ್ಮ ಲೈಫ್ ಅಲ್ಲೇ ಹಾಳಾಗೋಯ್ತು ನಿಮ್ದು. ಇದಕ್ಕಿಂತ ವರ್ಸ್ಟ್ ಇದು ನೋಡಿ, ಇಲ್ಲಿ ಕರ್ನಾಟಕ ಎಜುಕೇಶನ್ ಆಕ್ಟ್ ಅಲ್ಲಿ ನಿಮ್ದು ಪೆನಾಲ್ಟೀಸ್ ಬರ್ಬೋದು ನಿಮ್ಗೆ, ಲಕ್ಷಗಟ್ಟಲೆ ಪೆನಾಲ್ಟೀಸ್. ಇಂಡಿಯನ್ ಪೀನಲ್ ಕೋಡ್ IPC ಅದು 120B ಏನಾಗುತ್ತೆ ನಿಮ್ದು, ಚಾರ್ಜಸ್ ಬರುತ್ತೆ ನಿಮ್ಗೆ. ಆಂಟಿ ಚೀಟಿಂಗ್ ಲಾ ಬಂದಿತ್ತು 2024 ಅಲ್ಲಿ, ಸರಿನಾ? 3 to 10 years ಜೈಲ್ ಹಾಕ್ಬೋದು, ಫೈನ್ ಅಪ್ ಟು 1 crore. ಸ್ಟೂಡೆಂಟ್ ಬೇಕಾಯ್ತಿಲ್ಲ ಲೈಫಲ್ಲಿ? ಒಂದು ಸಿಂಪಲ್ ಪೇಪರ್ ಕಾಪಿ ಮಾಡಕ್ ಹೋಗಿ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾ? ಬೇಡ. ಬರ್ಲಿ, ಎಷ್ಟು ಮಾರ್ಕ್ಸ್ ಬರುತ್ತೆ ಬರ್ಲಿ ಸ್ಟೂಡೆಂಟ್ಸ್. ಲೈಫಲ್ಲಿ ಏನು ತುಂಬಾ ನನ್ಗೆ ಗೊತ್ತಿರೋ ಮಕ್ಕಳು ಎಷ್ಟೊಂದು ಜನ, ನನ್ನ ಫ್ರೆಂಡ್ಸ್ ಕೂಡ ಯಾರಿಗೆ 10th ಅಲ್ಲಿ 70% ಬಂದಿತ್ತು, 60% ಬಂದಿತ್ತು, ಅವ್ರ ಲೈಫ್ ಎಲ್ಲೋ ಇದಾರೆ, ಈಗಲೂ ಮುಂದೆ ಚೆನ್ನಾಗಿ ಮಾಡ್ತವ್ರೆ. ಅವ್ರು ಕಾಪಿ ಮಾಡಿಲ್ಲ. ಓಕೆನಾ? ಸೊ ಪ್ಲೀಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಈಗಲೇ ಸ್ಟಾಪ್ ಮಾಡ್ಕೊಂಬಿಡಿ. ಜಸ್ಟ್ ಡೋಂಟ್ ಥಿಂಕ್ ಆಫ್ ಮಿ ಅ ಟೀಚರ್, ಥಿಂಕ್ ಆಫ್ ಮಿ ಆಸ್ ಯು ಎಲ್ಡರ್ ಬ್ರದರ್. ನಿಮ್ಮ ಅಣ್ಣ ಒಂದು ಮಾತು ಹೇಳ್ತಾ ಇದ್ದಾನೆ, ಉಳಿಸ್ಕೊಳ್ಳಿ ಮಾತನ್ನ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಪ್ಲೀಸ್ ಇದೆಲ್ಲ ಮಾಡಕ್ ಹೋಗ್ಬೇಡಿ, ಲೈಫಲ್ಲಿ ಇದೆಲ್ಲ ಯೂಸ್ ಆಗಲ್ಲ. ಬಿಕಾಸ್ ನಾನು ನಿಮ್ಗಿಂತ ಸ್ವಲ್ಪ ಲೈಫ್ ಜಾಸ್ತಿ ನೋಡಿದ್ದೀನಿ, ನಾನು ನಿಮ್ಗಿಂತ ಲೈಫ್ ನಾನು ಸ್ವಲ್ಪ ಜಾಸ್ತಿ ನೋಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ, ಈ ಕಾಪಿ ಮಾಡೋದ್ರಿಂದ ಏನು ಯೂಸ್ ಆಗಲ್ಲ ಲೈಫಲ್ಲಿ, ರೈಟ್? ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಬಿ ವರ್ತ್. ಯಾವುದು ವರ್ತ್ ಆಗಿ ಆಗುತ್ತೆ ಹಾರ್ಡ್ ವರ್ಕ್, ಕಷ್ಟಪಡಿ. ಬೈ ಬೈ ಸ್ಟೂಡೆಂಟ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಆಲ್ವೇಸ್ ಆಸ್ಕ್. ಬೈ ಬೈ ಸ್ಟೂಡೆಂಟ್ಸ್.